ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ ಕುಡಿಹೊಬ್ಬು ಬೇಬಿನ ಎಸೆಳಾಂಗ ಕಣ್ಣೋಟ ಶಿವನ ಕೈಯೆಲಗು ಹೊಳೆದಂಗ. ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ, ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ. ಮಕ್ಕಳನ್ನು ಎಷ್ಟು ವರ್ಣಿಸಿದರೂ ಸಾಲದು. ಈ ಜನಪದದ ಸಾಲುಗಳು ತಮಗೆಲ್ಲರಿಗೂ ನೆನಪಿದೆ ಎಂದು ಭಾವಿಸ್ತೀನಿ. ಆಗಿನ ಕಾಲದ ತಾಯಿಯಂದಿರು ತಮ್ಮ ಮಕ್ಕಳನ್ನು ಹೀಗೆಲ್ಲ ಪದಗಳನ್ನು ಕಟ್ಟಿ ವರ್ಣಿಸ್ತಿದ್ರು. ಆಗಿನ ಕಾಲದ ಮಕ್ಕಳಿಗೂ ಈಗಿನ ಕಾಲದ ಮಕ್ಕಳಿಗೂ ಏನು ವ್ಯತ್ಯಾಸ ಎಂಬುದೇ ಇವತ್ತಿನ ವಿಡಿಯೋದ ವಿಶೇಷತೆ. ವೀಕ್ಷಕರೇ, ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳ ದಿನವು ಪ್ರತಿ ವರ್ಷ ನವೆಂಬರ್ 14ರಂದು ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ. ನೆಹರೂಜಿ ಮಕ್ಕಳನ್ನು ಬಹಳ ಪ್ರೀತಿಸ್ತಿದ್ರು. ಹಾಗಾಗಿ ಎಲ್ಲರೂ ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಈ ದಿನವು ಮಕ್ಕಳ ಹಕ್ಕುಗಳು, ಅವರ ಸಂತೋಷ ಮತ್ತು ಭವಿಷ್ಯದ ನಿರ್ಮಾಣದ ಬಗ್ಗೆ ಸಮಾಜವನ್ನು ನೆನಪಿಸುತ್ತದೆ. ಇಂದಿನ ದಿನಗಳಲ್ಲಿ ನಾವು ಒಂದು ಸ್ಪಷ್ಟ ಬದಲಾವಣೆಯನ್ನು ಕಾಣುತ್ತೇವೆ. ಪೀಳಿಗೆಯಿಂದ ಪೀಳಿಗೆಯ ಮಕ್ಕಳ ವರ್ತನೆ, ಜೀವನ ಶೈಲಿ ಮತ್ತು ಮನೋಭಾವದ ದೊಡ್ಡ ಬದಲಾವಣೆಗಳು ಸಂಭವಿಸಿವೆ. 1990ರ ದಶಕದ ಮಕ್ಕಳು, ಇಂದಿನ 2020ರ ನಂತರದ ಮಕ್ಕಳು, ಇವರ ಮಧ್ಯೆ ಜೀವನದ ರೀತಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. 1990ರ ಕಾಲದ ಮಕ್ಕಳು ಸರಳ ಮತ್ತು ಪ್ರಕೃತಿಯೊಡನೆ ಹತ್ತಿರವಾಗಿದ್ದರು. ಅವರಿಗೆ ಟಿವಿ, ಇಂಟರ್ನೆಟ್ ಅಥವಾ ಮೊಬೈಲ್ ಫೋನ್ ಅಷ್ಟು ಲಭ್ಯವಿರಲಿಲ್ಲ. ಶಾಲೆಯಿಂದ ಮನೆಗೆ ಬಂದು ಪಾಠ ಮಾಡಿ ನಂತರ ಸ್ನೇಹಿತರ ಜೊತೆ ಹೊರಾಂಗಣದಲ್ಲಿ ಆಟವಾಡುವುದು ಅವರ ದಿನಚರಿಯಾಗಿತ್ತು. ಕಬಡ್ಡಿ, ಚಿಲ್ಲರೆ ಆಟ, ಗೂಬೆ ಆಟ, ಕಳ್ಳ ಪೊಲೀಸ್, ಹೀಗೆ ಇವೆಲ್ಲವೂ ಅವರ ಜೀವನದ ಭಾಗವಾಗಿತ್ತು. ಅವರು ಹಿರಿಯರ ಮಾತು ಕೇಳುತ್ತಿದ್ದರು, ಪೋಷಕರಿಗೆ ಗೌರವ ಕೊಡುತ್ತಿದ್ದರು ಮತ್ತು ಶಿಕ್ಷಕರನ್ನ ದೇವರಂತೆ ಕಾಣುತ್ತಿದ್ದರು. ಕುಟುಂಬದ ಮೌಲ್ಯಗಳು ಮತ್ತು ಸಮಾಜದ ಶಿಸ್ತು ಅವರ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಟೆಕ್ನಾಲಜಿ ಅಲ್ಪವಾಗಿದ್ದರೂ ಸಂತೋಷ ಮತ್ತು ತೃಪ್ತಿ ಹೆಚ್ಚಿನದಾಗಿತ್ತು. ಇಂದಿನ ಪೀಳಿಗೆಯ ಮಕ್ಕಳು ಡಿಜಿಟಲ್ ಜಗತ್ತಿನ ಮಕ್ಕಳು. ಜನ್ಮದಿಂದಲೇ ಅವರು ಮೊಬೈಲ್, ಟ್ಯಾಬ್ಲೆಟ್ ಮತ್ತು ಇಂಟರ್ನೆಟ್ನೊಂದಿಗೆ ಬೆಳೆದಿದ್ದಾರೆ. ಅವರ ಪಾಠಗಳು, ಆಟಗಳು, ಮನರಂಜನೆ ಎಲ್ಲವೂ ಸ್ಕ್ರೀನ್ನೊಳಗೆ ಸೀಮಿತವಾಗಿದೆ. ಮಕ್ಕಳಿಗೆ ಇಂದಿನ ಕಾಲದಲ್ಲಿ ಜ್ಞಾನ ವಿಸ್ತಾರ ಹೆಚ್ಚಾಗಿದೆ. ಅವರು ಇಂಟರ್ನೆಟ್ ಮೂಲಕ ವಿಶ್ವದ ವಿಷಯಗಳನ್ನು ಅರಿತುಕೊಳ್ಳುತ್ತಾರೆ, ನೂತನ ತಂತ್ರಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಈ ತಂತ್ರಜ್ಞಾನವು ಅವರ ಸಾಮಾಜಿಕ ಮತ್ತು ಮಾನವೀಯ ಸಂಬಂಧಗಳನ್ನು ನಿಧಾನವಾಗಿ ಕಡಿಮೆ ಮಾಡ್ತಿವೆ. ಅವರು ಹೆಚ್ಚು ಆತ್ಮವಿಶ್ವಾಸಿ, ಪ್ರಶ್ನಿಸುವ ಶಕ್ತಿ ಹೊಂದಿರುವವರು. ಆದರೆ ಕೆಲವೊಮ್ಮೆ ಅತಿಯಾದ ಸ್ವಾತಂತ್ರ್ಯ ಮತ್ತು ಧೈರ್ಯ ಅವರಲ್ಲಿ ಶಿಸ್ತನ್ನು ಕುಂದಿಸ್ತಾ ಇದೆ. ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯ ಕಡಿಮೆಯಾಗಿದೆ. ಪ್ರಕೃತಿಯೊಡನೆ ಸಂಬಂಧ ದೂರವಾಗಿದೆ. ಇವತ್ತಿನ ಪೀಳಿಗೆಯ ಬದಲಾವಣೆಗೆ ಮುಖ್ಯ ಕಾರಣಗಳು ಏನು ಎನ್ನುವುದನ್ನು ನಾವು ನೋಡ್ತಾ ಹೋದರೆ, ತಂತ್ರಜ್ಞಾನದ ಪ್ರಗತಿ, ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮ ಇವು ಮಕ್ಕಳ ಜೀವನದ ಅವಿಭಾಜ್ಯ ಭಾಗವಾಗಿವೆ. ಶಿಕ್ಷಣ ಪದ್ಧತಿ ಕೂಡ ಬದಲಾಗಿದೆ. ಈಗ ಕಲಿಕೆಯ ವಿಧಾನಗಳು ಡಿಜಿಟಲ್ ಆಗಿ ಬದಲಾಗಿವೆ. ಪೋಷಕರ ವ್ಯಸ್ತ ಜೀವನ, ಪೋಷಕರು ಕೆಲಸದಲ್ಲಿ ತುಂಬ ನಿರತರಾಗಿರುವುದರಿಂದ ಮಕ್ಕಳ ಜೊತೆ ಕಳೆಯುವ ಸಮಯ ಕಡಿಮೆಯಾಗಿದೆ. ಸಮಾಜದ ಸ್ಪರ್ಧಾತ್ಮಕ ಮನೋಭಾವ, ಮಕ್ಕಳನ್ನು ನಾವು ಅತಿಯಾಗಿ ಓದಿನೆಡೆಗೆ ತಳ್ತಾ ಇದ್ದೀವಿ, ಸ್ಪರ್ಧೆಗೆ ತಳ್ತಾ ಇದ್ದೀವಿ. ಮಾಧ್ಯಮದ ಪ್ರಭಾವ, ಕಾರ್ಟೂನ್, ಸೀರಿಯಲ್, ಯೂಟ್ಯೂಬ್ ಮುಂತಾದವು ಮಕ್ಕಳ ನಡವಳಿಕೆಯನ್ನು ಪ್ರಭಾವಿಸ್ತಿವೆ. ಇದರ ಬದಲಾವಣೆ ನಮಗೆ ನಕಾರಾತ್ಮಕವಾಗಿಯೂ ಇದೆ, ಸಕಾರಾತ್ಮಕವಾಗಿಯೂ ಇದೆ. ಸಕಾರಾತ್ಮಕ ಅಂಶಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಮಕ್ಕಳಲ್ಲಿ ಹೊಸ ವಿಷಯ ಕಲಿಸುವ ಆಸಕ್ತಿ ಹೆಚ್ಚಾಗ್ತಾ ಇದೆ. ತಂತ್ರಜ್ಞಾನ ಬಳಸುವ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ. ಸ್ವತಂತ್ರ ಚಿಂತನೆ, ಆತ್ಮವಿಶ್ವಾಸದ ಬೆಳವಣಿಗೆ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಕಾರಾತ್ಮಕ ಅಂಶಗಳನ್ನ ನೋಡೋದಾದರೆ, ಸಹನೆ ಮತ್ತು ಶಿಸ್ತು ಕುಂದಿ ಹೋಗಿದೆ. ಪ್ರಕೃತಿಯೊಡನೆ ಮತ್ತು ಸಮಾಜದೊಂದಿನ ಸಂಬಂಧ ಕಡಿಮೆಯಾಗಿದೆ. ಪೋಷಕರು ಮತ್ತು ಹಿರಿಯರ ಗೌರವದಲ್ಲಿ ಹಿಂಜರಿತ. ಈಗಿನ ಕಾಲದ ಮಕ್ಕಳನ್ನು ನಾವೆಲ್ಲ ಗಮನಿಸ್ತಾ ಹೋದರೆ ಹಿರಿಯರು ಅನ್ನೋ ಗೌರವ ಅವರಲ್ಲಿಲ್ಲ.
ದೈಹಿಕ ಚಟುವಟಿಕೆ ಕಡಿಮೆಯಾಗಿದೆ, ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಇದರಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯನೋ ಶಿಕ್ಷಕರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ. ಮಕ್ಕಳ ವರ್ತನೆಯ ಬದಲಾವಣೆಯನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವುದು ಪೋಷಕರು ಹಾಗೂ ಶಿಕ್ಷಕರ ಹೊಣೆಗಾರಿಕೆ. ಪೋಷಕರು ಮಕ್ಕಳಿಗೆ ತಂತ್ರಜ್ಞಾನ ಬಳಕೆಯ ಮಿತಿ ತಿಳಿಸಬೇಕು, ಶಾಲೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ನೀಡಬೇಕು, ಮಕ್ಕಳಿಗೆ ಪ್ರಕೃತಿಯ, ಸಂಸ್ಕೃತಿಯ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವ ತಿಳಿಸಬೇಕು. ಪ್ರೀತಿಯಿಂದ, ಸಹನೆಗಳಿಂದ ಮಾರ್ಗದರ್ಶನ ನೀಡುವುದು ಅತ್ಯವಶ್ಯಕ. ಪೀಳಿಗೆಯ ಬದಲಾವಣೆ ಸ್ವಾಭಾವಿಕ. ಕಾಲ ಬದಲಾಗುತ್ತಿದ್ದಂತೆ ಜೀವನ ಶೈಲಿ ಕೂಡ ಬದಲಾಗುತ್ತದೆ. ಆದರೆ ನೈತಿಕತೆ, ಗೌರವ, ಸಹಕಾರ ಮತ್ತು ಕರುಣೆ ಎಂಬ ಮೌಲ್ಯಗಳು ಶಾಶ್ವತವಾಗಿರಬೇಕು. ಇಂದಿನ ಮಕ್ಕಳು ಬದಲಾಗಿದ್ದಾರೆ, ಆದರೆ ಅವರಲ್ಲಿ ಅಸಾಧ್ಯ ಶಕ್ತಿ ಮತ್ತು ಬುದ್ಧಿಮತ್ತೆ ಇದೆ. ಆ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಸುವುದು ನಮ್ಮೆಲ್ಲರ ಕರ್ತವ್ಯ. ಶಿಕ್ಷಕರ ಕರ್ತವ್ಯವೂ ಹೌದು, ಪೋಷಕರ ಕರ್ತವ್ಯವೂ ಹೌದು. ಮಕ್ಕಳ ದಿನದಂದು ನಾವು ನೆನಪಿಸಿಕೊಳ್ಳಬೇಕಾದ ಮಾತು ಏನು ಅಂದರೆ, ಮಕ್ಕಳು ನಾಳೆಯ ರಾಷ್ಟ್ರದ ಕಂಬಗಳು. ಪೀಳಿಗೆಯ ಬದಲಾವಣೆ ತಪ್ಪದು, ಆದರೆ ಮೌಲ್ಯಗಳು ಉಳಿಯಬೇಕು. ನಮ್ಮ ಮಕ್ಕಳಲ್ಲಿ ಮೌಲ್ಯಗಳನ್ನು ಉಳಿಸುವ ಕೆಲಸ ನಾವು ಮಾಡಬೇಕಾಗಿದೆ. ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಅನ್ನು ಪ್ರೆಸ್